ಚಿಕ್ಕದಾದ ಒಂದು ಹಳ್ಳಿ, ಮಲ್ಲಪ್ಪನಹಳ್ಳಿ. ಹಸಿರು ನಿಲುವಂಗಿಗಳ ನಡುವೆ ಹಾದಿಯ ಪಕ್ಕದಲ್ಲಿ ಹರಿದುಹೋಗುವ ನದಿಯ ಘೋಷ, ಹಕ್ಕಿಗಳ ಕಿರುನಾದ ಮತ್ತು ಭಿನ್ನ ಭಿನ್ನ ಜನಜೀವನದ ನಡುವೆ ಇರುವುದು ಒಂದು ಮುಕ್ತ ಹೃದಯದ ಕಥೆ, ಲಲಿತಾ ಮತ್ತು ನಿಖಿಲ್ನ ಪ್ರೀತಿಯ ಗಾಥೆ. ಲಲಿತಾ ಹಳ್ಳಿಯೇ ಹೆಮ್ಮೆಪಡುವ ಪ್ರತಿಭಾವಂತಿ ಯುವತಿ. ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಳು, ಸಾಹಿತ್ಯ, ಸಂಗೀತ ಮತ್ತು ನೃತ್ಯದಲ್ಲಿ ಆಸಕ್ತಿ ಇಟ್ಟಿದ್ದಳು. ಆಕೆಯ ಕನಸು ಊರಿನಲ್ಲಿ ಒಂದು ಶಾಲೆ ಆರಂಭಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು. ನಿಖಿಲ್ ಬಡ ಕುಟುಂಬದಿಂದ ಬಂದವನಾದರೂ ಮನಸ್ಸು ತುಂಬಾ ಸದೃಢ ಮತ್ತು ನಿಷ್ಠಾವಂತ. ನಗರದಲ್ಲಿ ಬಿಎಡ್ ಮಾಡಿ ಉದ್ಯೋಗಕ್ಕಾಗಿ ಹಳ್ಳಿಗೆ ಬಂದಿದ್ದ. ಶಾಲೆಯಲ್ಲೇ ಹೊಸ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿದ್ದ. ಮೊದಲ ಭೇಟಿಯೇ ಭಿನ್ನ. ಶಾಲೆಯಲ್ಲಿ ಪ್ರಥಮ ದಿನ ಲಲಿತಾ ಮಕ್ಕಳು ನೃತ್ಯ ಅಭ್ಯಾಸ ಮಾಡಿಸುತ್ತಿರುವಾಗ ನಿಖಿಲ್ ಬಂದು ನಿಂತ. ಮಕ್ಕಳು ನಾಚಿಕೊಂಡು ನಿಲ್ಲಿಸುತ್ತಿದ್ದರು. ಆದರೆ ಲಲಿತಾ ಅವನತ್ತ ನೋಡಿದಂತೆ ನುಡಿದಳು, ಇಲ್ಲಿ ನೃತ್ಯವನ್ನು ನಿಲ್ಲಿಸುವ ಪ್ರಶ್ನೆಯಿಲ್ಲ, ಇದು ಕಲಿಕೆಯ ಭಾಗ. ನಿಖಿಲ್ ನಗೆಬಿಟ್ಟ. ಅಲ್ಲಿ ಪ್ರಾರಂಭವಾಯಿತು ಇಬ್ಬರ ನಡುವಣ ಕಣ್ಣೋಟದ ಮಾತುಗಳು. ಬೆರಳಿನ ಸ್ಪರ್ಶ. ಅವರ ನಡುವಿನ ಪರಿಚಯ ದಿನದಿಂದ ದಿನಕ್ಕೆ ಆಳವಾಗುತ್ತಾ ಹೋಯಿತು. ಶಾಲೆಯ ಮಕ್ಕಳ ಕಲ್ಯಾಣಕ್ಕಾಗಿ ಇಬ್ಬರೂ ಜೊತೆಯಾಗಿ ಕೆಲಸ ಮಾಡುತ್ತಿದ್ದರು. ಕೆಲವೊಮ್ಮೆ ಹಳ್ಳಿಯ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿದ್ದರೆ, ಕೆಲವೊಮ್ಮೆ ಮಕ್ಕಳ ನೃತ್ಯ ಮತ್ತು ಹಾಡುಗಳನ್ನು ಸಹವಾಸಿಯಾಗಿ ಆನಂದಿಸುತ್ತಿದ್ದರು. ಒಂದು ದಿನ ಸಂಜೆ ನದಿಯ ಪಕ್ಕ ಲಲಿತಾ ಕೇಳಿದಳು, ನೀನು ಯಾವಾಗಲೂ ಮಕ್ಕಳಿಗಾಗಿ ಹೆಣಗುತ್ತಿರುವೆ, ನಿನ್ನ ಕನಸು ಏನು ನಿಖಿಲ್? ಅವನ ಕಣ್ಣುಗಳಲ್ಲಿ ಮಿಂಚು ಕಂಡುಬಂದಿತು. ನಾನು ಜೀವನದಲ್ಲಿ ಯಾರನ್ನಾದರೂ ಹತ್ತಿರದಿಂದ ಪ್ರೀತಿಸಬೇಕು ಅನ್ನಿಸುತ್ತಿದೆ. ಯಾರು ನನ್ನ ಕನಸುಗಳನ್ನು ಕೂಡ ತನ್ನ ಕನಸುಗಳಾಗಿಸಿಕೊಂಡು ಸಾಗುವಳೋ ಅವಳನ್ನು ಕೈಹಿಡಿದು ಹೋಗಬೇಕು ಅನ್ನಿಸುತ್ತಿದೆ. ಲಲಿತಾ ನಗು ಮಾಡಿದಳು. ಅವಳ ಪ್ರೀತಿಯ ಮೊದಲ ಸ್ಪರ್ಶವದು. ಅವಸರದ ಮೋಡಗಳು. ಇಬ್ಬರ ಪ್ರೀತಿಗೆ ಹೊತ್ತಿಹೋಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಆದರೆ ಊರಿನಲ್ಲಿ ಕೆಲವರು ಈ ಸಂಬಂಧವನ್ನು ಇಷ್ಟಪಡುವುದಿಲ್ಲ. ಜಾತಿ, ಬಡತನ ಮತ್ತು ಸಮಾಜದ ಕುಂದುಕೊರೆಗಳನ್ನು ತೋರಿಸಿ ಲಲಿತಾಳ ಮನೆತನದವರು ಒತ್ತಡ ತರುವಂತೆ ಶುರುವಾಯಿತು. ಅವರ ಮಾತು ಕೇಳಿ ಲಲಿತಾ ನಿಖಿಲ್ಗೆ ದೂರವಾಗಿ ನಿಲ್ಲಲು ಪ್ರಾರಂಭಿಸುತ್ತಾಳೆ. ನಮ್ಮ ನಡುವೆ ಪ್ರೀತಿ ಇರಬಹುದು ನಿಖಿಲ್, ಆದರೆ ಸಮಾಜ ಅದರ ವಿರುದ್ಧ ಎದ್ದು ಬರುತ್ತದೆ. ನಾನು ನನ್ನ ತಂದೆ ತಾಯಿಯ ಹೃದಯ ಮುರಿಯಬಾರದು. ಆಗ ನಿಖಿಲ್ ಹೇಳಿದ್ದೇನೆಂದರೆ, ನಾವು ವಿಶ್ವಾಸವಿಟ್ಟು ಸಾಗಿದಾಗ ಸಮಾಜವನ್ನು ಬದಲಾಯಿಸಬಹುದು ಲಲಿತಾ. ನೀನು ಇಲ್ಲದಿದ್ದರೆ ನಾನು ಈ ಹಳ್ಳಿಯಿಂದ ಹೊರಟು ಹೋಗುತ್ತೇನೆ. ವಿಚ್ಛೇದನೆಯ ಕರಾಳ ದಿನಗಳು. ಲಲಿತಾ ತಾತ್ಕಾಲಿಕವಾಗಿ ಒಪ್ಪದಂತೆ ತೋರಿದಳು. ಆದರೆ ನಿಖಿಲ್ ಊರಿನಿಂದ ದೂರವಾದ. ಬಂದು 3 ವರ್ಷ. ಆ ಸಮಯದಲ್ಲಿ ಲಲಿತಾ ತನ್ನ ಶಕ್ತಿಯನ್ನೆಲ್ಲ ಶಾಲೆಯ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಳು. ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿದಳು. ಪೋಷಕರಿಗೆ ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ತಂದಳು. ಅವಳ ಕೆಲಸಗಳು ಕ್ರಮೇಣ ಪಟ್ಟಣದಲ್ಲಿ ಪೂರೈಸಿದವು. ಅವಳನ್ನು ಉತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಒಂದು ದಿನ ಕಾರ್ಯಕ್ರಮದಲ್ಲಿ ಲಲಿತಾ ಭಾಷಣ ಮಾಡಿದಳು. ಪ್ರೀತಿ ಅಂದರೆ ಹೂವಿನ ಹಾಸಿಗೆಯಲ್ಲ, ಅದು ಪ್ರತಿರೋಧದ ಹಾದಿಯಲ್ಲಿ ನಡೆಯುವ ಪಯಣ. ನಾನು ಯಾರನ್ನೂ ಪ್ರೀತಿಸುತ್ತಿದ್ದೆ ಅನ್ನೋದು ನನಗೆ ಗೌರವ. ಆದರೆ ನಾನಿನ್ನೂ ಈ ಸಮಾಜದ ಮಕ್ಕಳನ್ನೂ ಹೆಚ್ಚು ಪ್ರೀತಿಸುತ್ತೇನೆ. ನನ್ನ ಕನಸು ಅವರ ಮೂಲಕ ಪೂರ್ತಿಯಾಗಬೇಕು. ಪುನರ್ಮಿಲನ. ಅದೇ ಕಾರ್ಯಕ್ರಮದಲ್ಲಿ ಅತಿಥಿಗಳ ಪಟ್ಟಿ ನೋಡಿದಾಗ ಕೊನೆಗೆ ನಾಮಪಟದಲ್ಲಿ ಲಲಿತಾ ನೋಡಿ ಬೆಚ್ಚಿಬಿದ್ದಳು. ಶಿಕ್ಷಣ ತಜ್ಞರು ಶ್ರೀ ನಿಖಿಲ್ ಕುಮಾರ್. ಅವನನ್ನು ಮತ್ತೆ ಮಿಲನವಾಗುವುದು ಲಲಿತಾಳಿಗೆ ಬದುಕಿಗೆ ಬಂದ ಹೊಸ ಉಸಿರಿನಂತೆ. ನಿಖಿಲ್ ವೇದಿಕೆಯ ಮೇಲೆ ನಿಂತು ಹೇಳಿದ, ನಾನು ಈ ಶಾಲೆಯ ಮೂಲಕ ನನ್ನ ಹಳೆಯ ಪ್ರೀತಿಯ ಹಾದಿಯನ್ನು ಮತ್ತೆ ಕಾಣುತ್ತಿದ್ದೇನೆ. ಈ ಶಾಲೆ ಯಾರೊಬ್ಬ ಮಹಿಳೆಯ ಕನಸು. ಆಕೆ ನನ್ನ ಪ್ರೇಮಿಯಾಗಿದ್ದಳು. ನನ್ನೆದೆಯಲ್ಲಿರುವ ಹಾಡು. ಲಲಿತಾ. ಆ ಕ್ಷಣ ಸಮಾರಂಭದ ಮಧ್ಯೆ ಎದ್ದು ನಿಂತು ಲಲಿತಾ ಕೈಯನ್ನು ಹಿಡಿದ. ಜನರ ಮಧ್ಯೆ ನಿಖಿಲ್ ಆಕೆಯ ಮುಂದೆ ವಾಳಿದ. ಈ ಬಾರಿ ನಾನಿನ್ನು ಬಿಡುವುದಿಲ್ಲ ಲಲಿತಾ. ಈ ಊರಿಗೂ ನಮ್ಮ ಪ್ರೀತಿಗೂ ನಂಬಿಕೆ ಇಟ್ಟು ಸಾಗೋಣ. ಲಲಿತಾ ಒಮ್ಮೆ ನಜರ ಹಾಕಿದಳು ಶಾಲೆಯ ಮಕ್ಕಳ ಕಡೆ, ಊರಿನ ಹಿರಿಯರ ಕಡೆ, ತನ್ನ ತಂದೆ ತಾಯಿಯ ಕಡೆ. ಎಲ್ಲೆಡೆ ಮೆಚ್ಚುಗೆ ಇದ್ದಿತು. ನಾನು ಈಗ ಈ ಊರಿಗೆ, ಈ ಮಕ್ಕಳು ಮತ್ತು ನಿನ್ನ ಪ್ರೀತಿಗೆ ಹೆಣ್ಣುಮಗಳಾಗಿ, ಹೆಮ್ಮೆಯ ಶಿಕ್ಷಕಿಯಾಗಿ ನಿಲ್ಲುತ್ತಿದ್ದೇನೆ. ನಿನಗೆ ಸಾಥಿ ನೀಡೋಣ ನಿಖಿಲ್. ಅಂತ್ಯ. ಆದರೆ ಹೊಸ ಆರಂಭ. ಇದೊಂದು ಕಾದಂಬರಿಯಂತೆಯೇ ಪ್ರೀತಿ. ಲಲಿತಾ ಮತ್ತು ನಿಖಿಲ್ ಹಳ್ಳಿ ಮಕ್ಕಳಿಗೆ ಉಜ್ವಲ ಭವಿಷ್ಯ ನೀಡಲು ಶ್ರಮಿಸಿದರು. ಅವರು ತಮ್ಮ ಪ್ರೀತಿಯನ್ನು ಒಬ್ಬರಲ್ಲೊಬ್ಬರು ಮಾತ್ರವಲ್ಲ, ಸಮಾಜದ ಬದಲಾವಣೆಯನ್ನು ಸೇರಿಸಿಕೊಂಡು ಹಸನಗೊಳಿಸಿದರು. ಮೌಲಿಕ ನೈತಿಕ ಪಾಠ. ನಿಜವಾದ ಪ್ರೀತಿ ಎಂದರೆ ತಾತ್ಕಾಲಿಕ ಭಾವನೆ ಅಲ್ಲ, ಅದು ಆತ್ಮಸಾತ್ವಿಕ ಬದ್ಧತೆ, ಸಹನೆ ಮತ್ತು ಬದಲಾವಣೆಗೆ ತಯಾರಿ. ಪ್ರೀತಿ ತಿರಸ್ಕಾರ ಎದುರಿಸಿದರೂ ಅದು ದಿಟ್ಟತನದಿಂದ ಸಾಗಿದರೆ ಅದು ಸಮಾಜವನ್ನು ಬದಲಾಯಿಸಬಲ್ಲದು.